ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಸಭೆಯಲ್ಲಿ ಹೈ ಡ್ರಾಮಾವೇ ನಡೆದಂತಾಗಿದೆ. ನಾನು 3 ಬಾರಿ ಸೋತಿದ್ದೇನೆ, ಈ ಬಾರಿ ಎಲೆಕ್ಷನ್ಗೆ ದುಡ್ಡಿಲ್ಲ ಅಂತ ಸಂಭಾವ್ಯ ಅಭ್ಯರ್ಥಿ ಜವರಾಯಿಗೌಡ ಕಣ್ಣೀರಿಟ್ರು. ಜವರಾಯಿಗೌಡ ಕಣ್ಣೀರು ಹಾಕ್ತಿದ್ದಂತೆ ಕಾರ್ಯಕರ್ತರು ಹಣ ತಂದು ಕೊಟ್ಟಿದ್ದಾರೆ. 1 ಲಕ್ಷ ಮೌಲ್ಯದ 1 ಚೆಕ್, ಆಮೇಲೆ 20,000 ಮೌಲ್ಯದ 1 ಚೆಕ್, ಇಷ್ಟೇ ಅಲ್ಲದೆ ಸುಮಾರು 25,000 ಕ್ಯಾಶ್ ಅನ್ನ ನೀಡಿದ್ದಾರೆ ಕಾರ್ಯಕರ್ತರು. ಮುಂದೆ ಬಂದು ನೀವು ಅಲ್ಲಿಗೆ ಅಮೂಲ್ಯವಾದ ಬೆಂಬಲವನ್ನ ಗೆಲುವು ಸೋಲು ಮುಖ್ಯ ಅಲ್ಲ. ಇದನ್ನು ಜೀವನದಲ್ಲಿ ಬರೆಯಲು ಸಾಧ್ಯವೇ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಿಮ್ಮ ಜೊತೆ ಗೊತ್ತಿದ್ದೇನೆ. ಮುಂದೆ ಬಂದು ನೀವು ಅಲ್ಲಿಗೆ ಅಮೂಲ್ಯವಾದ ಬೆಂಬಲವನ್ನ ಗೆಲುವು ಸೋಲು ಮುಖ್ಯ ಅಲ್ಲ. ಇದನ್ನು ಜೀವನದಲ್ಲಿ ನೌಕರರ ಜೊತೆ ಸಂಧಾನಕ್ಕೆ ಮುಂದಾಯಿತ ಸರ್ಕಾರ. ತರಾತುರಿಯಲ್ಲಿ ಸಭೆ ಕರೆದಿದ್ದಾರೆ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಸಭೆಯನ್ನ ಕರೆದಿದ್ದಾರೆ. ನೌಕರರ ಜೊತೆ ಇದೀಗ ಸರ್ಕಾರ ಹಾಗಾದ್ರೆ ಸಂಧಾನಕ್ಕೆ ಮುಂದಾಗಿದೆಯಾ? ಯಾಕಂದ್ರೆ ತರಾತುರಿಯಲ್ಲಿ ಮುಖ್ಯ ಕಾರ್ಯದರ್ಶಿಗಳೀಗ ಸಭೆಯನ್ನ ಕರೆದಿದ್ದಾರೆ. ನೌಕರರ ಸಂಘದ ಮುಖಂಡರ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. 7ನೇ ವೇತನ ಆಯೋಗ ಜಾರಿ ಸಂಬಂಧ ಚರ್ಚೆ ವಿಧಾನಸೌಧದಲ್ಲಿ ಈಗ ಮೀಟಿಂಗ್ ಕೂಡ ಶುರುವಾಗಿರುವಂಥದ್ದು. ಸೊ ಈಗ ನಾಳೆಯಿಂದ ಪ್ರತಿಭಟನೆಗೆ ಸರ್ಕಾರಿ ನೌಕರರು ಮುಂದಾಗಿರುವಂಥದ್ದು. 7ನೇ ವೇತನ ಆಯೋಗ ಜಾರಿ ಸಂಬಂಧ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ ಮೀಟಿಂಗ್ ಶುರುವಾಗಿದೆ. ಸಿಎಂ ಅವರು ಕೂಡ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಈಗ ವಂದಿತಾ ಶರ್ಮಾ ಅವರು ಸಭೆಯನ್ನ ಕರೆದಿದ್ದಾರೆ. ಪ್ರಮುಖರು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನೋಡಬೇಕು ಆ ಸರ್ಕಾರದ ಒಂದು ಯಾವ ರೀತಿಯಾಗಿ ಸಂಧಾನ ಇರುತ್ತೆ. ಸರ್ಕಾರದ ಮನವೊಲಿಕೆಗೆ ಇವರೆಲ್ಲರೂ ಒಪ್ಪಿಗೆ ಕೊಟ್ಟು ನಾಳೆಯಿಂದ ಏನು ನಡೆಸಬೇಕು ಅಂತ ನಿರ್ಧಾರ ಮಾಡಿದಾರಲ್ಲ, ಆ ಒಂದು ಮುಷ್ಕರವನ್ನ ಹಿಂಪಡಿತಾರಾ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಈಗ ವಿಧಾನಸೌಧದಲ್ಲಿ ಮೀಟಿಂಗ್ ಆರಂಭ ಆಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರು ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ನೌಕರರ ಸಂಘದ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಸಭೆಯಲ್ಲಿ ಏನು ಡಿಸೈಡ್ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಯಾಕಂದ್ರೆ ನಾಳೆಯಿಂದ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ.